ಒಬ್ಬರು ಕ್ಲೈಂಟೇ ಹೀಲಿಂಗ್ ಮತ್ತು ಕೌನ್ಸಿಲಿಂಗೋಸ್ಕರ ನನ್ನ ಕಾಂಟ್ಯಾಕ್ಟ್ ಮಾಡಿದರು. ಅವ್ರಿಗೆ ಒಂದು ಸೀರಿಯಸ್ ಆದ ಡಿಸೀಸ್ ಇತ್ತು. ವೆನ್ ಐ ವಾಸ್ ಗೋಯಿಂಗ್ ಥ್ರೂ ದ ಕೌನ್ಸಿಲಿಂಗ್ ನನಗೇನು ಅನಿಸ್ತಂದರೆ, ಕಾನ್ಷಿಯಸ್ಲಿ ಶಿ ವಾಂಟೆಡ್ ಟು ಹೀಲ್, ಬಟ್ ಸಬ್ಕಾನ್ಷಿಯಸ್ಲಿ ಎಲ್ಲೋ ಒಂದು ಕಡೆ ನನಗೆ ರೆಸಿಸ್ಟೆನ್ಸ್ ಫೀಲ್ ಆಗ್ತಾಯಿತ್ತು. ಸೊ ಇದರ ರೀಸನ್ನ ನಾನು ಹುಡ್ಕೊಂಡು ಹೋದಾಗ ನನಗೆ ತಿಳಿದ ವಿಷಯ ಏನಂತಂದರೆ, ಶಿ ವಾಸ್ ಎ ಹೌಸ್ ವೈಫ್ ಆರ್ ಹೋಮ್ ಮೇಕರ್. ಸಿನ್ಸ್ ಒಂದು 15 to 20 ಇಯರ್ಸಿಂದ ಶಿ ಈಸ್ ಟೇಕಿಂಗ್ ಕೇರ್ ಆಫ್ ಅವರ್ ಫ್ಯಾಮಿಲಿ. ಡ್ಯೂರಿಂಗ್ ದಿಸ್ ಪೀರಿಯಡ್ ಅವರಿಗೆ ಒಂದು ಸರಿನೂ ಅಪ್ರಿಷಿಯೇಷನ್ ಸಿಗಲಿಲ್ಲ ಅವರು ಮಾಡೋ ಕೆಲಸಕ್ಕೆ, ಹಾಗೆ ಕೇರ್ ಕೂಡ ಸಿಗಲಿಲ್ಲ. ಶಿ ಈಸ್ ಟೇಕಿಂಗ್ ಕೇರ್ ಆಫ್ ದ ಹೋಲ್ ಫ್ಯಾಮಿಲಿ, ಬಟ್ ಶಿ ಡಿಡ್ಂಟ್ ಗೆಟ್ ದ ಕೇರ್. ಸೊ ಗ್ರ್ಯಾಜುವಲಿ ಶಿ ಲಾಸ್ಟ್ ಹರ್ ಸೆಲ್ಫ್ ವರ್ತ್ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್. ಸೊ ಇದರಿಂದ ಅವರು ಪ್ರೊಕಾಸ್ಟಿನೇಷನ್ ಶುರುವಾಯಿತು. ಅದಲ್ಲದೆ ಆ್ಯಂಗ್ಸೈಟಿ, ಡಿಪ್ರೆಷನ್ ಕೂಡ ಒಳಗಾದರು. ಇದು ಹೀಗೆ ಮುಂದುವರಿತಾ ಹೋದಂಗೆ ಅವ್ರಿಗೆ ಸೀರಿಯಸ್ ಆದ ಕೆಲವೊಂದು ಕಾಯಿಲೆಗಳು ಶುರುವಾದವು. ಸೊ ಒಂದು ಡಿಸೀಸ್ ಅಂತೂ ಸೀರಿಯಸ್ ಆಗಿ ಅವ್ರಿಗೆ ಕಾಡಕ್ಕೆ ಶುರುವಾಯಿತು. ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಡಿಸೀಸ್ ಬಗ್ಗೆ ಅವ್ರಿಗೆ ಗೊತ್ತಾದಾಗ ಸಡನ್ಲಿ ಅವ್ರಿಗೆ ಫಿಯರ್ ಶುರುವಾಯಿತು, ನಾವೆಲ್ಲಿ ಇವ್ರನ್ನ ಕಳ್ಕೊಂಡ್ಬಿಡ್ತೀವೋ ಅಂತ. ಆವಾಗ ಅವರು ಎಲ್ಲಿಲ್ಲದ ಪ್ರೀತಿ ಮತ್ತು ಅಕ್ಕರೆಯನ್ನು ಅವರು ತೋರ್ಸೋಕ್ಕೆ ಶುರು ಮಾಡಿದರು. ಯಾಕಂದರೆ ನಾವು ಇವ್ರನ್ನ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಒಂದು ಭಯದಲ್ಲಿ. ಸೊ ಇವರಿಗೆ ಇವಾಗ ಪ್ರೀತಿ ಸಿಗ್ತಾ ಇದೆ, ಕೇರ್ ಸಿಗ್ತಾ ಇದೆ, ಎಮೋಷ್ನಲ್ ಸಪೋರ್ಟ್ ಸಿಗ್ತಾ ಇದೆ, ಎಲ್ಲ ಸಿಗ್ತಾ ಇದೆ. ಯಾವಾಗ? ಈ ಕಾಯಿಲೆ ಬಂದ ಮೇಲೆ. ಇದಕ್ಕೂ ಮುಂಚೆ ಇಲ್ಲ. ಈಗ ಸಬ್ಕಾನ್ಷಿಯಸ್ ಮೈಂಡಿಗೆ ಏನಾಗಿದೆ, ಸೊ ಐ ವಿಲ್ ಗೆಟ್ ಲವ್, ಕೇರ್, ಎವ್ರಿಥಿಂಗ್ ಇಫ್ ದಿಸ್ ಡಿಸೀಸ್ ಇಸ್ ದೇರ್. ಈ ಕಾಯಿಲೆ ಇದ್ದರೆ ಇವ್ರಿಗೆ ಇದೆಲ್ಲ ಸಿಗುತ್ತೆ. ಸೊ ಇವಾಗ ಅವರು ಕಾಯಿಲೆ ಮೇಲೆ ಡಿಪೆಂಡ್ ಆಗಿದ್ದಾರೆ ಇದನ್ನೆಲ್ಲ ಪಡ್ಕೊಳ್ಳೋದಕ್ಕೆ. ಸೊ ಫ್ರೆಂಡ್ಸ್, ನಮಗೆಲ್ಲ ಒಂದು ಕಾಯಿಲೆ ಬರಬೇಕಾ? ಒಂದು ಪ್ರೀತಿ, ಒಂದು ಅಪ್ರಿಷಿಯೇಷನು, ಎಮೋಷ್ನಲ್ ಸಪೋರ್ಟ್ ಸಿಗೋದಕ್ಕೆ ಫ್ಯಾಮಿಲಿ ಮೆಂಬರ್ಸಿಂದ. ಇಫ್ ಸಮನ್ ಇಸ್ ಗೋಯಿಂಗ್ ಥ್ರೂ ದಿಸ್, ಶೇರ್ ಮಾಡಿ ಅವರು. ಆ್ಯಂಡ್ ಇಫ್ ಯು ವಾಂಟ್ ಟು ಗೆಟ್ ಹೀಲ್ ಅಂತ ಕಮೆಂಟ್ ಮಾಡಿ.